ಹೇಳಿ. ಸರ್ ಅದೇ ಸ್ವಲ್ಪ ಕೆಲಸ ಬೇಕಿತ್ತು. ಎಲ್ಲಿವರೆಗೂ ಓದಿದ್ದೀರಾ? SSLC ಫೇಲು ಸರ್. ಓ ಹೌದಾ, ಪರವಾಗಿಲ್ಲ. ಆ್ಯಕ್ಚುಲಿ ಈ ತಿಂಗಳಲ್ಲಿ 15 ದಿವಸ ಕಳೆದೋಗಿದೆ. ನೆಕ್ಸ್ಟ್ ಮಂತ್ ಬನ್ನಿ ನೋಡೋಣ. ಸರ್ ನಮ್ಮದಕ್ಕೆ ತುಂಬ ಕಷ್ಟದಲ್ಲಿದ್ದೀವಿ ಸರ್. ಇನ್ನೂ 15 ದಿನ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಜಲ್ದಿ ಸೇರಿಸ್ಕೊಳ್ಳಿ ಸರ್. ಅಪ್ಪ ದುಡಿಯಲ್ವಾ? ನಮ್ಮದಕ್ಕೆ ಶಾದಿ ಆಗಿದೆ ಸರ್. ನನ್ನ ಗಂಡನ ಮನೇಲಿದ್ದೀನಿ. ನಿನ್ನ ಗಂಡ ದುಡಿಯಲ್ವಾ? ಅಯ್ಯೋ, ನನ್ನ ಗಂಡನ ಕೈಲಿ ಕೆಲಸಗೆ ಮಾಡೋಕ್ಕೆ ಆಗಲ್ಲ ಸರ್. ಮಕ್ಕಳನ್ನ ಬೇರೆ ನೋಡ್ಕೋಬೇಕು. ಕೊತ್ತಿಮೀರಿ ಸೊಪ್ಪು ತರೋಕ್ಕೂ ನಾನೇ ಹೋಗ್ಬೇಕು. ಮಕ್ಕಳು ಬೇರೆ ಇದ್ದಾರಾ? 5 ಬಚ್ಚೆ ಜಿ. ಓ, ನಿಮ್ಮನ್ನು ಸೇರಿಸಿ 7 ಜನ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಪಾಪ. 7 ಜನ ನೈ ಜಿ, ಟೋಟಲ್ 11 ಲೋಗ್ ಜಿ. ನನ್ನ ಗಂಡಗೆ ನಾವು ದೋ ಹೆಂಡ್ತಿರು. ನಾವು ಪೆಹಲಾ ಹೆಂಡ್ತಿ. ನಮ್ದಕ್ಕೆ 5 ಬಚ್ಚೆ ಜಿ. ಎರಡನೇದು ಹೆಂಡ್ತಿಗೆ 3 ಬಚ್ಚೆ ಜಿ. वो 2ನೇ वाली है ना, वो प्रेग्नेंट है जी. ನಮ್ದು ಗಂಡಗೆ ಕೆಲಸಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಜಿ. ಸಬ್ಕಾ ಜಿಮ್ಮೆದಾರಿ ಮೇರೆ ऊपर ಜಿ. ಸ್ವಲ್ಪ ಅರ್ಜೆಂಟ್ಗೆ ಕೆಲಸಗೆ ಕೊಡಿ. ಅಲ್ಲಮ್ಮ, ಎಲ್ಲ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳ್ತೀಯ, ಗಂಡಂಗೆ ಬೇರೆ ಕೆಲಸ ಮಾಡೋ ಶಕ್ತಿ ಇಲ್ಲ ಅಂತ ಹೇಳ್ತೀಯ. ಏನಾಗಿದೆ? ಹ್ಯಾಂಡಿಕ್ಯಾಪು ಜಿ. ಆಯ್ತಮ್ಮ, ನಾಳೆ ನನ್ನ ಕೆಲಸಕ್ಕೆ ಬಂದ್ಬಿಡು. ಶುಕ್ರಿಯಾ ಜಿ.